ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ನರೇಗಲ್ ಪಟ್ಟಣದಲ್ಲಿ ಹಾವೇರಿ ಲೋಕಸಭಾ ಚುನಾವಣಾ ಅಂಗವಾಗಿ ನರೇಗಲ್ ಪಟ್ಟಣದಲ್ಲಿ ಬಿಜೆಪಿ ಬಹಿರಂಗ ಸಭೆ ನಡೆಯಿತು. ಇದರಲ್ಲಿ ಹಾವೇರಿ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ಬಸವರಾಜ ಬೊಮ್ಮಾಯಿ ಅವರು ನರೇಗಲ್ ಪಟ್ಟಣದಲ್ಲಿ ಮತ್ತೆ ಯೋಜನೆ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ರೋಣ ಮತಕ್ಷೇತ್ರದ ಮಾಜಿ ಎಂಎಲ್ಎ ಆದಂತ ಕಳಕಪ್ಪ ಜಿ ಬಂಡಿ ಮತ್ತು ಜೆಡಿಎಸ್ ಮುಖಂಡರಾದ ಬಂಡೆಪ್ಪ ಕಾಂಪೂರ್, ಮುತ್ತಣ್ಣ ಕಡಗ, ಶಶಿಗೌಡ ಶಂಕನಗೌಡ, ಉಮೇಶ್ ಸಂಗನಾಳ್, ಬಸವರಾಜ್ ಕೊಟ್ಟಿಗೆ ಮುಂತಾದ ಬಿಜೆಪಿಯ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಶಿವಸಂಗಯ್ಯ ಶಾಂತಯ್ಯನ ಮಠ, NKS TV4 ಗಜೇಂದ್ರಗಡ. ವೇದಿಕೆ ಮೇಲೆ ಎರಡು ಬಂಡಿಗಳು, ಒಬ್ಬ ಗೌಡ, ಅದು ದೊಡ್ಡನ ಗೌಡ, ಬಂಡೆಪ್ಪ ಕಾಶಾಪುರು, ಕಳಕಪ್ಪ ಬಂಡಿ. ಇವತ್ತು ಎರಡು ಬಂಡಿ ಹೂಡಿದೀವಿ, ಅದನ್ನ ದೊಡ್ಡನ ಗೌಡನ ಕೈಯಾಗ ಕೊಟ್ಟೇವಿ. ಆ ಬಂಡಿ ನಮ್ಮ ದೊಡ್ಡಗೌಡರು ಹೇಳದಂತೆ ಯಾವುದೋ ರೋಡ್ ಹಂಪ್ ಇಲ್ಲದ ಸೀದಾ ದಿಲ್ಲಿಗೆ ತೆಗೆದುಕೊಂಡು ಬಂಧುಗಳೇ, ಕಳಕಪ್ಪ ಬಂಡಿಯವರು ಎಲ್ಲ ವಿಚಾರವನ್ನು ಹೇಳಿದ್ದಾರೆ. ದೇಶದ ಪರಿಸ್ಥಿತಿ, ರೈತರ ಪರಿಸ್ಥಿತಿ ಎಲ್ಲವನ್ನೂ ಕೂಡ ಹೇಳಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದವರಿಗೆ ಒಂದು ಪ್ರಶ್ನೆ ಕೇಳಕ್ಕೆ ಇಚ್ಛೆ ಪಡ್ತೀನಿ. ನೀವು ಎಷ್ಟರ ಸುಳ್ಳು ಹೇಳ್ಬೇಕಂತೀರಿ? ಎಷ್ಟು ವರ್ಷ ಜನರ ಮೋಸ ಮಾಡ್ಬೇಕಂತೀರಿ? ಅದಕ್ಕೇನಾದ್ರೂ ಒಂದು ಇತಿಮಿತಿ ಇದೆಯಾ? ಅವ್ರು ಸಾವುತರ ಸುಳ್ಳು ಹೇಳಕ್ಕಂತ ಹೋಗ್ಬಿಡುದಾರೆ ಸಾಹೇಬ್ರ. ಸುಳ್ಳಿನಲ್ಲೇ ಕಾಂಗ್ರೆಸ್ ಹುಟ್ಟಿದೆ. ನರೇಂದ್ರ ಮೋದಿ 3ನೇ ಬಾರಿ ಆದ ಮೇಲೆ ಅದೇ ಸುಳ್ಳಿನಲ್ಲಿ ಕಾಂಗ್ರೆಸ್ ಮುಕ್ತಾಯವು ಕೂಡ ಆಗ್ತದೆ. ಯಾಕೆ ಈ ಮಾತನ್ನು ಹೇಳಿದ್ನಂದ್ರೆ, ಒಂದು ನಮ್ಮೂರವ್ರು ಯಾರು ಇಲ್ಲ, ಹೆಣ್ಮಕ್ಳು ಬೇರೆ ಊರವ್ರು ಬರ್ತಾರ, ಒಂದೇ ಟೈಪ್ ಸೀರೆ ಉಟ್ಕೊಂಡು ಬರ್ತಾರ. ಬಂದು ನಿಮ್ಮ ಆಧಾರ್ ಕಾರ್ಡ್ ಕೊಡ್ರಿ, ಇಲ್ಲಿ ಸೈನ್ ಮಾಡ್ರಿ, ಗ್ಯಾರಂಟಿ ಕಾರ್ಡು. ಹತ್ಯೆ ಮಾಡಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು, ಉಪ ಮುಖ್ಯಮಂತ್ರಿಗಳು, ಈ ರಾಜ್ಯದ ಗೃಹ ಸಚಿವರು ಹೇಳಿಕೆ ಕೊಡ್ತಾರ, ಅವರು ವೈಯಕ್ತಿಕ ಕಾರಣದು ಅಂತ ಹೇಳ್ತಾರ. ಇವರೊಬ್ರು ಜವಾಬ್ದಾರಿ ಸ್ಥಾನದಲ್ಲಿದ್ದಂತ ಹೇಳುವಂತ ಪದನ ಇದು ಅಂತ ಹೇಳಿ ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಇವತ್ತು ಏನು ಆ ಹುಬ್ಬಳ್ಳಿಯಲ್ಲಿ ಆ ಹುಡುಗಿ ತಿಳ್ಕೊಂಡಿತ್ತು, ಹತ್ಯೆ ಆಯ್ತು, ಅದು ನಿಮ್ಮ ಮಗಳ ಸಮ ಹೌದು ಅಲ್ಲ? ಹೌದಂದ್ರೆ ಕೈ ಎತ್ತಿ ಹೇಳ್ರಿ, ಹೌದು ಅಲ್ಲ? ಇವತ್ತೆಲ್ಲ ಹುಬ್ಳಿಯಾಗ ಸತ್ತೈತಿ, ಯಾರ್ದ ಹುಡುಗಿ ಅಲ್ಲ ಅದು. ಅವತ್ತು ಆ ಹುಡುಗಿ ನಮ್ಮ ಮಗಳು, ನಿಮ್ಮ ಮಗಳು ಅಂತ ನಾವೆಲ್ಲರೂ ಭಾವಿಸ್ಬೇಕಾಗತ್ತ. ಇವತ್ತು ಅವ್ರಿಗೆ ಬಂದೈತಿ, ನಾಳೆ ಮತ್ತೊಬ್ಬರಿಗೆ ಬರ್ಬೋದು. ಆದ್ರೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಜವಾಬ್ದಾರಿ ಸ್ಥಾನದಾಗಿದ್ದಾರೆ, ಹೇಳ್ತಾರ ನಾವು ಶಿಕ್ಷೆ ಕೊಡ್ತೀವಿ ಅಂತ ಹೇಳಲ್ಲ, ಅವ್ರು ವೈಯಕ್ತಿಕ ಅಂತ ಹೇಳ್ತಾರೆ. ಮಾನ್ಯ ಈ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೇಳ್ತಾರ, ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಈ ದೇಶದಲ್ಲಿರುವಂತ ಎಲ್ಲಾ ಮುಸಲ್ಮಾನರನ್ನು ಪಾಕಿಸ್ತಾನ ಕೂಡಿಸ್ತಾರ ಅಂತ ಹೇಳ್ತಾನೆ. ವಾಜಪೇಯಿ ಅವರು 2 ಸಲ ಪ್ರಧಾನಮಂತ್ರಿ ಮಾಡಿದ್ರು, ಎಷ್ಟು ಜನರನ್ನು ಓಡಿಸಿದ್ರು? ಮೋದಿ ಅವರು 2 ಸಲ ಪ್ರಧಾನಮಂತ್ರಿ ಮಾಡಿದ್ರು, 10 ವರ್ಷ ಯಾರು ಓಡಿಸಿದ್ರು? ಇದು ಮುಸಲ್ಮಾನರು ತಿಳ್ಕೋಬೇಕು. ಕೇವಲ ಮುಸಲ್ಮಾನರನ್ನು ಹೆದರಿಸಿ ಅವರು ಮತಗಳನ್ನು ಪಡೆಯುವಂತ ಕೆಲಸವನ್ನು ಇವತ್ತು ಕಾಂಗ್ರೆಸ್ 75 ವರ್ಷ ಮಾಡ್ತಾ ಬಂದಿದೆ. ನೋಡೋಣ ಮುಸಲ್ಮಾನರು ಎಷ್ಟು ವರ್ಷ ಕಾಂಗ್ರೆಸ್ ವೋಟ್ ಹಾಕ್ತಾರಂತ ನೋಡೋಣ. ಕ್ವಾರ್ಟರ್ ಗೇಟ್ ಹೆಚ್ಚಿಗೆ ಆದ್ರಿ, ಸ್ಟಾಂಪ್ ಡ್ಯೂಟಿ ಎಷ್ಟು ಹೆಚ್ಚಿಗೆ ಆಗ್ಯದ? ಎಲ್ಲ ತಗೋರಿ, ಎಲ್ಲರಿಗೂ ಜಾಸ್ತಿ ಆಗ್ಯದ. ಅದು ಜೂನ್ 4 ತಾರೀಕು ಏನ್ ರಿಸಲ್ಟ್ ಇದೆಯಲ್ಲ, ಅವತ್ತು 4 ಬಾರಿಸಿ ಕರ್ನಾಟಕ ಮಂದಿ ರಾಹುಲ್ ಗಾಂಧಿ ಕೈದಾಗ ಜಂಪ್ ಕೊಡ್ಬೇಕು. ಅದು ಯಾವ್ದು ಕೊಡಾರೆ ಲೆಕ್ಕ ಹಾಕಾರೆ, ಏನ್ ಬೆಳ್ಳಿದ್ ಕೊಡಾರೆ, ಏನ್ ಕಬ್ಬಿಣದ ಕೊಡಾರೆ, ಏನ್ ಪ್ಲಾಸ್ಟಿಕ್ ಕೊಡಾರೆ, ಜಂಪ್ ಕೊಡಾರೆ ಕಾಂಗ್ರೆಸ್ ಮಂದಿ ಗ್ಯಾರಂಟಿ. ಆಮೇಲೆ ನಾವು ನೀವೆಲ್ಲ ರೈತರು ಇದ್ದೇವಲ್ಲ,
ಮಾತೆತ್ತರೆ ದೇಶ ಯಾವುದು ಅಂದ್ರೆ ರೈತರ ಬೆನ್ನೆಲುಬು ರೈತರು ಅಂತ ನಾವು. ಅದರಲ್ಲಿ ಈ 5 ಗ್ಯಾರಂಟಿದಾಗ ರೈತರ ಗ್ಯಾರಂಟಿ ಯಾವ್ದಿದೆ ಹೇಳ್ರಿ? ಇದೇ ಯಾವ್ದಾರ? ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡ್ಲತ್ತಾರ. ನಿನ್ನ ಇವರಿಗೆ ನಾಚಿಕೆ ಬರ್ಬೇಕು, ಕಾಂಗ್ರೆಸ್ ಅವರಿಗೆ ಪ್ರತಿಭಟನೆ ಮಾಡ್ತವ್ರೆ. ಬರಗಾಲದ ದುಡ್ಡು ಮೋದಿಯವ್ರು ಕೊಡಲ್ ಹೊಂಟಾರ ಅಂತೇಳಿ ಮೋದಿಯವ್ರು ಯಾಕೆ ಕೊಡ್ತಾರ? ಕರ್ನಾಟಕದಾಗ ನೀವು ಕೊಡ್ರಿ ಅಂತೇಳಿ ನಿಮ್ಗೆ ಅಧಿಕಾರ ಕೊಟ್ಟಿದ್ದೆವು. ನೀವು ಕೊಟ್ಟು ಮೋದಿಯವ್ರಿಗೆ ಯಾಕೆ ತೋರ್ಸ್ಲತ್ತೀರಿ? ನಿಮ್ ಖಜಾನೆ ಖಾಲಿ ಆಗಿದೆಯಾ? ಮದುವೆ ಕೇಳ್ರಿ. ಹಿಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ರು, ನಾನೇ ನಿಮ್ ಸೊಸೈಟಿ ಕೋಆಪರೇಟಿವ್ ಮಿನಿಸ್ಟರ್ ಇದ್ದೆ, ನೀವೆಲ್ಲ ರೈತರಿದ್ರಿ. ಸೊಸೈಟಿ ಸಾಲ 1 ಲಕ್ಷ ರೂಪಾಯಿ ಕೇಂದ್ರ ಇದು ನ್ಯಾಷನಲ್ ಬ್ಯಾಂಕ್ 2 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಿದೀವ ಇಲ್ಲ? ಅವತ್ತು ನಾವ್ ಏನಾರ ಹೋಗಿ ಮ್ಯಾಗಿನ ದುಡ್ಡು ತಂದು ಕೊಟ್ಟಿದ್ದೇವ್ ನಿಮ್ಗ? ಇಲ್ಲಿಂದ ದುಡ್ಡೇ ಕೊಟ್ಟಿದೀವಿ. ಅದಕ್ಕ ಈ ಕಾಂಗ್ರೆಸ್ ಸರ್ಕಾರ ಬರೀ ಬಿಜೆಪಿ ಬಂದ್ರೆ ಅದಾಗುತ್ತೆ ಇದಾಗುತ್ತೆ ಅಂತಕ್ಕಂಥ ಗುಮ್ಮ ತೋರಿಸಿ ಅವರು ಮತಗಳನ್ನು ಪಡಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಮತ್ತೆ ಈಗೊಂದು ಮತ್ತೆ ಬೇರೆ ಪ್ರಾರಂಭ ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ ಈಗಾಗಲೇ ಅವ್ರು ಹೇಳಿದ್ರು ಬಂಡೆಪ್ಪಣ್ಣ, ಒಂದು ವೇಳೆ ಕಾಂಗ್ರೆಸ್ ಸೋತ್ರೆ ಸಿದ್ದರಾಮಯ್ಯ ಅವರು ಕೆಳಗಿಳಿಸ್ತಾರೆ ಅಂತಕ್ಕಂಥ, ಅದೇ ಕುರುಬ ಮತಗಳನ್ನು ಹೊಡಿತಕ್ಕಂಥ ಪ್ರಯತ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಬಹುಶಃ ಒಂದು ಪ್ರಶ್ನೆಯನ್ನು ಕೇಳಕ್ಕೆ ಇಚ್ಛೆ ಪಡ್ತೇನೆ. ಅಂದ್ರೆ ಸಮಾಜದ ಬಂಧುಗಳು ಅಷ್ಟೊಂದು ದಡ್ರ, ನಿಮ್ಮನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಸಾರಾಸಗಟಾಗಿ ಈಗಾಗಲೇ ಓಟ್ ಹಾಕಿದ್ದಾರೆ. ಮತ್ತೆ ನೀವು ಇಳಿಬೇಕು ಅಂತ ಹೇಳಿದ್ರೆ ನಿಮ್ಮ ಶಾಸಕರು ಕೈ ಕೊಡ್ಬೇಕೆ ಹೊರತು ಜನರು ಏನು ಮಾಡಕ್ ಆಗೋದಿಲ್ಲ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಬಹುಶಃ ಈ ಕ್ಷೇತ್ರದಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ಗೆದ್ರೆ ಬರೀ ಈ ಕ್ಷೇತ್ರಕ್ಕೆ ಶಕ್ತಿ ಎಲ್ಲ, ಅವರು ಇಡೀ ಕರ್ನಾಟಕದ ಒಂದು ಶಕ್ತಿ ಆಗ್ತಾರೆ ಅಂತಕ್ಕಂಥ ತಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿತ್ತು. ಒಬ್ಬ ನೀರಾವರಿ ತಜ್ಞರು ಮುಖ್ಯಮಂತ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಅವರನ್ನ ಯಾರು ಕೂಡ ಮುಖ್ಯಮಂತ್ರಿ ಅಂತ ನೋಡೋದಕ್ಕಿಂತ ಹೆಚ್ಚಾಗಿ ನಮಗೆ ನೀರು ಕೊಟ್ಟಿರ್ತಕ್ಕಂಥ ಒಬ್ಬ ಆಧುನಿಕ ಭಗೀರಥ ಅಂತೇಳಿ ಎಲ್ಲರೂ ಕೂಡ ನೋಡಿದ್ರು. ನನ್ನ ಕ್ಷೇತ್ರದಲ್ಲಿ ತೆಗೆದುಕೊಳ್ಳೋದಾದ್ರೆ ಕೊಪ್ಪಳ ಏತ ನೀರಾವರಿಯನ್ನು, ಬಹುಶಃ ಅದು ರೋಡ್ಗೂ ಕೂಡ ಬರ್ತದೆ, ಕೊಪ್ಪಳ ಏತ ನೀರಾವರಿಯನ್ನ ರೂಪಿಸಿರ್ತಕ್ಕಂಥ ಒಬ್ಬ ಯಾರಾದ್ರೂ ನಾಯಕರಿದ್ರೆ ಅದು ಬಸವರಾಜ ಬೊಮ್ಮಾಯಿ ಅವರು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಬರಗಾಲದಿಂದ ಬರಗಾಲವನ್ನು ಅನುಭವಿಸ್ತಕ್ಕಂಥವು. ಹನಿ ನೀರು, 1 ಇಂಚು ನೀರು ಕೂಡ ನಾವು ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ನಮಗೆ ಇವತ್ತು ಕೆರೆ ಕಟ್ಟೆಗಳನ್ನು ತುಂಬಿಸ್ತಕ್ಕಂಥ ಭಾಗ್ಯವನ್ನು ಯಾರಾದ್ರೂ ಕೊಟ್ಟಿದ್ರೆ ಅದು ಬೊಮ್ಮಾಯಿ ಸಾಹೇಬರು ಅಂತೇಳಿ. ಅದಕ್ಕೆ ನಾನು ತಮ್ಮಲ್ಲಿ ಒಂದು ವಿನಂತಿಯನ್ನು